ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೂತವರ. ಆದಮೇಲೆ ಈ ಕಾಂಗ್ರೆಸ್ ಒಳಕದನ, ಕಾಂಗ್ರೆಸ್ ಭವಿಷ್ಯದಲ್ಲಿ ತೊಂದರೆ ಕೊಟ್ಟಿದ್ದ. 2028ರಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿರುವಂಥ ಕಾಂಗ್ರೆಸ್ ಸೂಚಿತ ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಈಗಾಗಲೇ. ಮೋಸ್ಟ್ಲಿ ಇದೇ ರೀತಿ ಮುಂದುವರೆದ್ರೆ 2028ರಲ್ಲಿ ಕಾಂಗ್ರೆಸ್ ಅಧಪತನ ಆಗೋದು ಕರ್ನಾಟಕದ ನಿಶ್ಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಸಮಾಧಾನ ಏನಪ್ಪ ಅಂತಂದ್ರೆ, BJPಯಲ್ಲಿ ಅಲ್ಲೂ ಸಹಿತ ಒಳ ಕದನ ಇರೋದರಿಂದ ಕಾಂಗ್ರೆಸ್ ಇನ್ನೂ ಹೋಪ್ಸಿದ್ದಾವೆ. ಆದರೆ ತಪ್ಪನ್ನು ತಿದ್ದುಕೋಬೇಕಾಗದಂಥದ್ದು. ಇದಿಬ್ಬರು ತಪ್ಪದ, ಸಿದ್ದರಾಮಯ್ಯವರು ತಪ್ಪದ, ಜೊತೆಗೆ DK ಶಿವಕುಮಾರ್ ಅವರು ತಪ್ಪದ. ಇಬ್ಬರು ಜಾಯಿಂಟಾಗಿ ಹೋಗುವಂಥದ್ದು, ಕೂಡಿ ಹೋಗುವಂಥದ್ದು ಭಾಳ ಅವಶ್ಯದ. ಸಿದ್ದರಾಮಯ್ಯನವರಂತೂ ಮೊದಲು ಕಾಂಗ್ರೆಸ್ ಉಳಿಬೇಕು, ಮೊದಲು ಪಕ್ಷ ಉಳಿಬೇಕು ಅನ್ನೋದು ನೆನಪಿಟ್ಕೋಬೇಕಾಗಿದೆ. ಯಾಕಂದ್ರೆ ಅವ್ರಿಗೂ ಮತ್ತೆ ಯಾವುದೇ ಇನ್ನುಳಿದ ಪಕ್ಷದಲ್ಲಿ ಹೋಗುವಂಥ ಯಾವ ಸಾಧ್ಯವೂ ಈ ದೇಶದಲ್ಲಿಲ್ಲ. ಆಲ್ರೆಡಿ ತಮ್ಮ ನಾಯಕರನ್ನು BJP ಅಥವಾ RSS ಹುಡುಕ್ತಾ ಇದೆ. RSS ಅಂತ ಬಲಿಷ್ಠವಾದ ಸಂಘಟನೆ ಕಾಂಗ್ರೆಸ್ನಲ್ಲಿ ಇಲ್ಲ. ಇದು ಮೊದಲು ಇವರೆಲ್ಲ ನೆನಪಿಡಬೇಕಾಗಿದೆ. ಅದರಲ್ಲೂ ಮೋದಿ ನಂತರ ಯಾರು ಅನ್ನೋ ಚರ್ಚೆ ಅವರಲ್ಲಿ ಸ್ಟಾರ್ಟ್ ಆಗಿದೆ. ಯಾಕಂದರೆ ಮೋದಿಯವ್ರಿಗೆ 75 ವರ್ಷ ಆಗಿದೆ. ಈಗಾಗಲೇ ಅವರು ನಿತಿನ್ ಗಡ್ಕರಿ ಅವರನ್ನು ಹುಡುಕಿದಾರಂತೇಳಿ ಕೇಳಿ ಬರ್ತಾ ಇದ್ದಾವೆ ರಾಷ್ಟ್ರ ಮಟ್ಟದಲ್ಲಿ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ RSS ಒಂದು ಬಲಿಷ್ಠ ಸಂಘಟನೆಗಳು ನಮಗೆಲ್ಲ ನೆನಪಿರಲಿ, ಕಾಂಗ್ರೆಸ್ ಅದರಲ್ಲೂ ಮುಖ್ಯವಾಗಿ. ಇಂಥ ಸಂದರ್ಭದಲ್ಲಿ, ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಬೇಕಿತ್ತ ಈ ಸಂದರ್ಭದಲ್ಲಿ ನಾವು ಮೆಜಾರಿಟಿ DK ಶಿವರಿಗಿಲ್ಲ, ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂಥದ್ದು. ಆಲ್ರೆಡಿ DK ಶಿವಕುಮಾರ್ ಅವರು ಒಪ್ಕೊಂಡಿದ್ದು, ಅದು ಮೇಲ್ಪದರಲ್ಲಿ ಒಪ್ಕೊಂಡಿದ್ದಾರೋ ಒಳಪದರಲ್ಲಿ ಒಪ್ಕೊಂಡಿದ್ದಾರೋ ಬೇರೆ ಮಾತು. ಹೌದು, ಇಲ್ಲಂತ ಮಾತು ಕೇಳಿ ಬರ್ತಾಯಿದ್ರು. DK ಶಿವ ಅವರು ಸಹ ಎಲ್ಲರ ಸಂಪರ್ಕ ಮಾಡಿಕೊಂಡು ತನ್ನ ಮೆಜಾರಿಟಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಇದ್ದು. ಅದಕ್ಕಾಗಿ ಇವ್ರು ಹಿಂಗೆ ಮಾತಾಡಿದ್ರು ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಜನಮಟ್ಟದಲ್ಲಿ ಒಂದು ಒಪ್ಪುವಂಥ ವಿಷಯ ಅಲ್ಲ. ಅಧಿಕಾರ ಕೊಟ್ಟಿದ್ದಾರೆ ಜನ ನಿಮಗೆ, ಅದರಲ್ಲೂ ಗ್ಯಾರಂಟಿ ಕೊಟ್ಟಿದ್ದಕ್ಕಾಗಿ. ಗ್ಯಾರಂಟಿಯನ್ನು ವಿರೋಧ ಮಾಡೋ ಜನನೂ ಇಲ್ಲಿದ್ದಾರೆ, ಆದರೆ ಒಳಗೆ ಬೇಕಂತ ಹೇಳೋ ಜನನೂ ಇಲ್ಲಿದ್ದಾರೆ. ನಿಜವಾಗಿ ಕಾಂಗ್ರೆಸ್ ಒಂದೇನೋ ಅಹಂಕಾರ ಇರ್ಬೋದಿಲ್ಲ ಅಂತಲ್ಲ, ಗ್ಯಾರಂಟಿ ಮೇಲೆ ನಾವು ಬಂದಿದ್ದೀವಿ 142-147 ಜನ. ಈ ಭ್ರಮೆಗಳಿಗೂ ಜನ ಮುಂದೆ ನಡೀಲಿಕ್ಕಿಲ್ಲ ಅನ್ನೋ ಸಹಿತ ಗೊತ್ತಿರಬೇಕಾಗ್ತದೆ. ಯಾಕಂದರೆ ಎದುರಾಳಿ ಸಾಮಾನ್ಯದವನಲ್ಲ, BJP ಸಾಮಾನ್ಯವಾದ ಪಕ್ಷವಲ್ಲ. ಕರ್ನಾಟಕದಲ್ಲೇ ಯಡಿಯೂರಪ್ಪನವರು ಒಂದು ಬಲಿಷ್ಠವಾದ ನಾಯಕರು, ಅವರು ಉಳಿತಾರೆ ಅನ್ನೋಂಥ ಮಾತುಗಳಿದ್ದಾವೆ. ಅಂದಾಗ ಇಲ್ಲಿ ಸಿದ್ದರಾಮಯ್ಯನವರು ಭಾಳ ಎಚ್ಚರಿಕೆ ಹೆಚ್ಚಿರಬೇಕಾಗಿತ್ತು. ಯಾಕೋ ಎಡವಿದ್ರಿಲ್ಲೇ ಸಿದ್ದರಾಮಯ್ಯನವರು. ಜೊತೆಗೆ DK ಶಿವಕುಮಾರ್ ಅವರು ಎಡವಿದರು. ಸಿಕ್ಕಂಥ ಅವಕಾಶ, ಉಪಮುಖ್ಯಮಂತ್ರಿ ಸಾಲದ ಪೋಸ್ಟು, ಅಧ್ಯಕ್ಷರಿಗೆ ಸಾಲದ ಅವ್ರಿಗೆ ಭಾಳ ದೊಡ್ಡ ಪೋಸ್ಟ್ಗಳು. ತಾನು ಸರಿಯಾಗಿ ದುಡಿಸ್ಕೊಂಡು ಮಾಡಿ ಒಳ್ಳೆಯ ನಾಯಕರಾಗಿ ಬೆಳಿಬೇಕಾದ್ರು ಇನ್ನೂ ವಯಸ್ಸದ ಅವ್ರಿಗೆ, DK ಅವರಿಗೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಸಹಿತ ತಮ್ಮ ವಯಸ್ಸಿನ ಅಂತ್ಯಕ್ಕೆ ಬರ್ತಾ ಇದ್ದಾರೆ. ಅವರು ಸಹ ಯಾವ ಕಾಂಗ್ರೆಸ್ಸಿಂದ 2 ಸಲ ಮುಖ್ಯಮಂತ್ರಿ ಆದರೂ ಇವ್ರನ್ನ ಹೊರಗೆ ಹಾಕಿದ್ರು JDSನಿಂದ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲಾರಲ್ಲ. ಇದು ನೆನಪಿರಬೇಕಾಗಿತ್ತು ಅವ್ರಿಗೆ. ಪಕ್ಷ ಮೊದಲು, ಪಕ್ಷದಿಂದ ಇವತ್ತಿಗೆ ರಾಹುಲ್ ಗಾಂಧಿ ನಿಜವಾಗಿಯೂ ಹೊಸ ಪಕ್ಷವನ್ನು ಕಟ್ತಾ ಇದ್ದಾರೆ. ಅವರು ಎಲ್ಲೇ ಮೀಸಲಾತಿ ಸಲುವಾಗಿ ಆಗಿರ್ಬೋದು, ಜನಗಳ ಸಲುವಾಗಿ ಆಗಿರ್ಬೋದು, ಜಾತಿಗಳ ಸಲುವಾಗಿ ಆಗಿರ್ಬೋದು, ಗಣಿತ ಸಲುವಾಗಿ ಆಗಿರ್ಬೋದು, ರೈತರ ಪರ ಒಂದು ಕಳಕಳಿ ಆಗಿರ್ಬೋದು, ರಾಹುಲ್ ಗಾಂಧಿಯವರಲ್ಲಿ ಇವತ್ತು ಮುಪ್ಪುರಿಗೊಂಡದನ್ನು ನಮ್ಮ ಮರಲಿಕ್ಕೆ ಆಗೋದಿಲ್ಲ. ಹಿಂದಿನ ಕಾಂಗ್ರೆಸ್ ಬೇರೆ, ಇವತ್ತಿನ ಕಾಂಗ್ರೆಸ್ ಬೇರೆ ಅನ್ನೋದು 2 ಮಾತಿಲ್ಲ. ಇಂಥ ಸಂದರ್ಭದಲ್ಲಿ ಸಂಯಮ ಮುಖ್ಯತ್ತು. ಒಂದು ಒಳ್ಳೆಯ ಅವಕಾಶ ಸಿಕ್ಕದ, ಇನ್ನೂ ಅವಕಾಶದ, ಇವತ್ತಿಗೂ ಅವಕಾಶದ. ಆದರೆ ಈ ಭಿನ್ನ ಮತ ಒಡಕು ಇವತ್ತೇನು ಬಂದದ್ದು ಇಬ್ಬರ ಮಧ್ಯಲ್ಲ, ಇದು ಕಾಂಗ್ರೆಸ್ಸಿಗೆ ಹೊಡೆದು ಬೀಳ್ತದೆ ಅನ್ನೋದು 2 ಮಾತಿಲ್ಲ. ಇಲ್ಲಿಗೆ ಬಿಡಿದ್ರೆ ಗಣಪತಿಗೆ ಪೆಟ್ಟ ಅಂತ ಇಲ್ಲಿ ಹಂಗಾಗ್ಯದ, ಅಕ್ಷರಶಃ ಹಂಗದ. ಇಲಿ ಮೇಲೆ ಕುಳಿತಂಥ ಗಣಪ ಕೆಳಗೆ ಬಿಡೋದು ಗ್ಯಾರಂಟಿ. ಈಗಾಗಲೇ ರಾಜಸ್ಥಾನದಿಂದ ಹೊಡೆತಂದು ತಿಂದಿದೆ ಕಾಂಗ್ರೆಸ್. ಆದಷ್ಟು ಬೇಗ ಕ್ವಿಕ್ಕಾಗಿ ಹೈಕಮಾಂಡ್ ಇಲ್ಲಿ ಆ್ಯಕ್ಷನ್ ತೊಗೋಬೇಕಾಗಿದೆ. ಈಗ ಎರಡೂ ಬಣಗಳಿಗೆ ವಾರ್ನಿಂಗ್ ಮಾಡಬೇಕಾಗಿದೆ. ಪಕ್ಷ ಮುಖ್ಯ ಇಲ್ಲ, ವ್ಯಕ್ತಿ ಮುಖ್ಯ ಅಲ್ಲ. ಜನಕ್ಕೆ ಒಳ್ಳೆಯ ಕೆಲಸಗಳು ಮಾಡಬೇಕಾಗಿದೆ. ಜನ ಬಯಸ್ತಾ ಇದೆ, ಉದ್ಯೋಗ ಬಯಸ್ತಾ ಇದೆ ಜನ ನಿಮ್ಮಿಂದ. ಜನರಿಗೆ 2 ಹೊತ್ತಿನ ಊಟಕ್ಕಾಗಿ ಒದ್ದಾಟದ. ಕೇವಲ ಗ್ಯಾರಂಟಿ ಕೊಟ್ಟರೆ ಇಡೀ ನಾವು ವಿಶ್ವನ ಗೆಲ್ತೀವಿ ಅನ್ನೋದು ಮಾತನ್ನು ಹಿಂದೆ ತೆಗೆದುಬಿಟ್ರೆ ಅದನ್ನು ಎಲ್ಲಿದು ಕೊಡೋರು ನೀವು ಅಕ್ಕಿಯನ್ನು. ರೈತ ಬೆಳೆ ಬೆಳೆದಿದ್ರೆ ಅಕ್ಕಿ ನೀವು ಎಲ್ಲಿದು ಕೊಡ್ತೀರಿ? ಸಿದ್ದರಾಮಯ್ಯನವರ, DK ಅವರ ಬಿಡಲಿ ಇದನ್ನು ಭ್ರಮೆಗಳನ್ನೆಲ್ಲ. ಮುಖ್ಯವಾಗಿ ಆಗಬೇಕಾಗಿದ್ದು ಒಕ್ಕಟ್ಟಿನಿಂದ ಹೋಗುವಂಥದ್ದು. ಎಷ್ಟೋ ಭಿನ್ನಾಭಿಪ್ರಾಯಗಳು. ನಿಮಗೆ ಅಧಿಕಾರ ಸಿಕ್ಕಿದೆ, ಜನ ಕೊಟ್ಟಿದ್ದಾರೆ, ನಿಮ್ಮ ಯೋಗ್ಯತೆಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು
ಜೆ ಡಿ ಎಸ್ನಿಂದ ಬಂದಂಥವ್ರು. ಅವರು ಜನ ಅದನ್ನೆಲ್ಲ ಮರೆತುಬಿಟ್ಟಿದ್ದಾರೆ ಇವತ್ತು. ಅವರ ಇಲ್ಲಪ್ಪ ಒಳ್ಳೆ ವ್ಯಕ್ತಿ ಇದ್ದಾರೆ ಅಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ಸಿಂದ ಅವ್ರು ಮುಖ್ಯಮಂತ್ರಿ ಒಮ್ಮೆಲ್ಲ 2 ಸಲ ಮಾಡಿದ. ಅದಕ್ಕಾದರೂ ಸಹಿತ ಸೈನ್ ಬೇಕಾಗ್ತದೆ. ಯಾವುದಾದ್ರು ನಾನೇ ಮುಖ್ಯಮಂತ್ರಿ ಅನ್ನೋಂಥ ಈ ಮಾತುಗಳೇನಿದ್ದಾವ ಅಹಂಕಾರದ ಮಾತುಗಳು ಇವು. ಒಂದಿಲ್ಲ ಅಳದು ಹೋಗುವಂಥದ್ದು ಇದು. ಇವತ್ತು ನೋಡ್ರಿ, ಮೋದಿಯವರು ಅತ್ಯಂತ ಬಲಿಷ್ಠವಾದ ನಾಯಕರು. ಇವತ್ತು ಅವರಿಗೂ ನಿಮಗೆ 75 ಅಂತ ಸ್ವತಃ RSS ಕೇಳ್ತಾ ಇದ್ದ, ನೀವು ಹೋಗ್ರಿ ಅಂತ ಹೇಳ್ತಾ ಇದ್ದ. ಅದರಲ್ಲೂ ಮುಖ್ಯವಾಗಿ ಅದರ ಮೋಹನ್ ಭಾಗವತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 75 ನಂತರ ಶಾಲು ಓದಿಸ್ಕೊಂಡು ಬದುಕಿ ಸರ್ ಬೇರೆದರ ಅವಕಾಶ ಕೊಡಬೇಕು ಅಂತೇಳಿ. ಇದು ಸಿದ್ದರಾಮಯ್ಯ ಸಹಿತ ಅನ್ವಯಿಸುವಂಥ ಮಾತು. ಹೊಸವರಿಗೆ ಕೊಡಬೇಕಾಗ್ತದೆ. ಅವ್ರು ಯಾರು ಆಗ್ತಾರೋ ಯೋಗ್ಯತೆ ಮೇಲೆ ಹಾಕ್ತಾರೆ. ಈಗಂತ 5 ವರ್ಷ ಅವರು ಒಪ್ಕೊಂಡು ಬಿಟ್ಟಿದ್ರು ಡಿ.ಕೆ.ಶಿ ಅವರು, ಒಳಗಿರಲಿ ಹೊರಗಿರಲಿ. ಇಲ್ಲ, ನಾವು 2028ರವರೆಗೆ ಅವರಪ್ಪ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲ ಎರಡೂ ಕಡೆಯಿಂದ ತಪ್ಪುಗಳಾಗೋದಕ್ಕೆ ಅನೇಕರು ಅವರು ಹಿಂದಿದ್ದಂಥ ಗುಂಪುಗಾರಿಕೆನೂ ಇರ್ಬೋದಿಲ್ಲ ಅಂತಲ್ಲ, ಅವರು ತಿಳಿ ಹೇಳಬೇಕಾಗಿದೆ ಇವತ್ತು. ಯಾಕೆಂತಂದ್ರೆ ಇವತ್ತು ಅಧಿಕಾರದಲ್ಲಿ ಇದ್ದರೂ ಏನೋ ಸಾಧನೆ ಮಾಡಲಿಕ್ಕೆ ಸಾಧ್ಯದ. ಅಧಿಕಾರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು BJP ಅದರಲ್ಲೂ RSS ಅಧಿಕಾರಕ್ಕಾಗಿ ಇವತ್ತು ತನ್ನ ಮೆರಿಟನ್ನು ಒಂದು ವಾದನ ಬಿಟ್ಟದ್ದು. ಒಳಮರ್ಮದಲ್ಲಿ ಅದೆಲ್ಲ ಇಲ್ಲಂತಲ್ಲ, ಅಲ್ಲಿ ವರ್ಣಾಶ್ರಮ ಪದ್ಧತಿ ಇದ್ದಾವೆ, ಎಲ್ಲನೂ ಇಟ್ಕೊಂಡಿದ್ದಾರೆ ಅವರು. ಆದರೆ ಇವತ್ತು ಅವಶ್ಯದ ಅದಕ್ಕೆ OBC ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಎಂಥ ಕಟ್ಟರ್ ವರ್ಣಾಶ್ರಮ ಧರ್ಮದ ಮೇಲೆ ಇತ್ತಂಥ RSS ಅಧಿಕಾರಕ್ಕಾಗಿ ಅದನ್ನು ಬಿಡ್ತಾ ಇದ್ದಾರೆ. ಗೊತ್ತಾಗಿದೆ ಅವ್ರಿಗೆ, ಜನ ಇವತ್ತು ತಿಳ್ಕೊಳ್ತಾ ಇದ್ದಾರಪ್ಪ ಅಂತೇಳಿ. ಮತ್ತು ನಿಮಗೂ ಗೊತ್ತಿದೆ, ಇವತ್ತು OBC SC ST ಜೊತೆಗೆ ಮೈನಾರಿಟಿ ಕೂಡಿದ್ರೆ 85% ಜನ ಆದ್ರೆ ಇಲ್ಲೇ. ಅವರೆಲ್ಲ ಒಂದಾದ್ರೆ ಅವ್ರು ಒಂದಾಗ್ತಾ ಇಲ್ಲ. ಒಂದಾದ್ರೆ ನಿಮಗೆ ಅವಕಾಶ ಇಲ್ಲ. ರೈತರೆಲ್ಲ ತಿಳ್ಕೊಂಡು ಒಂದಾದ್ರೆ ನಿಮಗೆ ಅವಕಾಶ ಇಲ್ಲ. ಇದು ನೀವು ತಿಳಿಬೇಕಾಗಿದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ತಿಳಿಬೇಕಾಗಿತ್ತು. ಅದಕ್ಕೆ ಈ ಕಲಾ ಯಾದವಿ ಕಲಾ ಅಥವಾ ಅಧಿಕಾರದ ಕಲಾ ಇದು ಕಾಂಗ್ರೆಸ್ಸಿಗೆ ಒಳ್ಳೆಯದನ್ನು ಮಾಡೋದಿಲ್ಲ. ತಿಳ್ಕೊಂಡಿರ್ಬೋದು, ಗ್ಯಾರಂಟಿಯಿಂದ ನಾವು ಗೆಲ್ತೀವಿ ಅಂತ. BJP ಹೇಳ್ತದ್ರಿ 2027 ನಾನು ಗ್ಯಾರಂಟಿ ಕೊಡ್ತೀನಿ. ದಿಲ್ಲಿಯಲ್ಲಿ ಕಸ್ಕೊಂಡಿದ್ದು ನೆನಪಿಲ್ವಾ? ದಿಲ್ಲಿ ಕೇಜ್ರಿವಾಲ್ ಅದೇ ಗ್ಯಾರಂಟಿಯಿಂದ ಕೇಜ್ರಿವಾಲ್ನ ಹೊಡೆದ್ರಲ್ಲೇ. ಇಲ್ಲೂ ಅಷ್ಟೇ ಆಗ್ತದೆ. ರಾಜಸ್ಥಾನದಲ್ಲಿ ಈಗಾಗಲೇ ಪೆಟ್ಟು ನೋಡಿದ್ರಿ ನೀವು, ಒಳಜಗಳದಿಂದ. ಅಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರ ವಿರೋಧವಾಗಿ ಸಚಿನ್ ಪೈಲಟ್ ಏನು ಮಾಡಿದರು? ಅಧಿಕಾರದಲ್ಲಿದ್ದಂಥ ರಾಜಸ್ಥಾನದ ಸರ್ಕಾರ ಇವತ್ತು ಬಿದ್ದು ಹೋಗಿಬಿಟ್ಟದ. ಬರೀ ಕೇವಲ 21 ಶಾಸಕರನ್ನು ಜನ ಅಲ್ಲಿ ಆರಿಸ್ಬೇಕಿದ್ದಾರೆ. ಇಲ್ಲೂ ಅಷ್ಟೇ ಆಗ್ತದೆ ಪರಿಸ್ಥಿತಿ. ಅಧಿಕಾರ ಶಾಶ್ವತ ಅಲ್ಲ, ನೀವು ಮಾಡೋ ಕೆಲಸಗಳು ಶಾಶ್ವತ ಅನ್ನೋದನ್ನು ಇವತ್ತು ಹೈಕಮಾಂಡ್ ಅವ್ರು ತೀಡಿ ಹೇಳಬೇಕಾಗ್ಯದ. ಇದು ಉಲ್ಬಣಗೊಳ್ಳಬಾರ್ದು, ಮುಂದಕ್ಕೆ ಹೋಗಬಾರ್ದು. ಇಲ್ಲಪ್ಪ ಅಂತಂದ್ರೆ 2028ರಲ್ಲೇ ಮತ್ತೊಮ್ಮೆ ಅಧಿಕಾರ ಬರೋ ಕನಸಾಗಿ ಉಳಿತದ ವಿನ ನನಸು ಆಗೋದಿಲ್ಲ ಅನ್ನೋದು ಇತಿಹಾಸ ಪುಟಗಳಲ್ಲಿ ಹಲವು ಸಲ ಸ್ಪಷ್ಟ ಆಗಿದೆ. ಇದು ರಿಪೀಟ್ ಆಗ್ತದೆ. ಹಿಸ್ಟ್ರಿ ಈಸ್ ರಿಪೀಟಿಂಗ್. ಇತಿಹಾಸ ಅವರು ಮರುಕಳಿಸ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಇವತ್ತು ತನ್ನಂತಾನೆ ಎಚ್ಚರಗೊಳಿಸಿಕೊಂಡು ಯಾದವಿ ಕಲವ ಅದು ತಮ್ಮಲ್ಲೇ ಜಗಳವನ್ನು ಕಡಿಮೆ ಮಾಡಿಸಿಕೊಂಡು ಜನಪರ ಕಾಳಜಿ ಇರುತ್ತಿರುವಂಥ ಆಡಳಿತ ಕೊಟ್ಟರೆ ಮಾತ್ರ 2028ರಲ್ಲಿ ಕಾಂಗ್ರೆಸ್, ಇಲ್ಲಾಂದರೆ ಕಾಂಗ್ರೆಸ್ ಮನೆಗೆ ಹೋದ ಗ್ಯಾರಂಟಿ ಅಂತೇಳಿ ಈ ಸಂದರ್ಭದಲ್ಲಿ ಜ್ಞಾಪಿಸಬೇಕಾಗಿದೆ. ಯಾಕಂದ್ರೆ ಇದು ಹೇಳಬೇಕಾಗಿದ್ದು ಕಾಂಗ್ರೆಸ್ ಅಳಿವು ಉಳಿವಿನ ಪ್ರಶ್ನೆ. 2028ರಲ್ಲಿ ಉಳಿಬೇಕಾಗಿದ್ದರೆ ಇವರೆಲ್ಲ ಒಂದಾಗಲೇಬೇಕು. ಏನಂತೀರಿ ಇದಕ್ಕೆ ಪ್ರೇಕ್ಷಕರ? ನಾ ಹೇಳಿ ತಪ್ಪದ ನಿಮಗೆ? ತಪ್ಪಿದ್ರೆ ತಪ್ಪಲ್ಲ, ಸರಿ ಅಲ್ರಿ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ, ಒಟ್ಟು ನೋಡ್ತಾ ಇರಿ, ಇದನ್ನು ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ಸೀತಾರಾಮ ಸತ್ತರ ಕೈಗೊಂಡು ವಂದನೆಗಳು.